ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಕರುನಾಡು ಪಂಚಮೂರ್ತಿ ಅಭಿಮಾನಿಗಳ ಸಂಘದ ವತಿಯಿಂದ ಬಿಟಿಎಂ ವಿ ಕ್ಷೇತ್ರ ಮಡಿವಾಳದಲ್ಲಿ 12ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ, ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಸನ್ಮಾನ್ಯ ಶ್ರೀ ಮಂಜುನಾಥ್ ರೆಡ್ಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿ ಮಂಜುನಾಥ್, ಮಾಜಿ ಬಿಬಿಎಂಪಿ ಸದಸ್ಯರು ಶ್ರೀಮತಿ ಸೌಮ್ಯ ರೆಡ್ಡಿ, ಮಹಿಳಾ ರಾಜ್ಯ ಅಧ್ಯಕ್ಷರು ಕೆಪಿಸಿಸಿ ಶ್ರೀ ಚಂದ್ರಪ್ಪ, ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಟಿಎ ನಾರಾಯಣಗೌಡರು, ಕರವೇ ರಾಜ್ಯಾಧ್ಯಕ್ಷರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಪದಾಧಿಕಾರಿಗಳು, ಕಾರ್ಯಕರ್ತರು, ಬಿಟಿಎಂ ಕರವೇ ಕುಟುಂಬ ಹಾಗೂ ಬಿಬಿಎಂಪಿ ಸಿಬ್ಬಂದಿ ವರ್ಗದವರು, ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಹಾಗೂ ಮಡಿವಾಳದ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು. ಇನ್ನೊಬ್ಬರು ಬಂದರು ವಿಷ್ಣುವರ್ಧನ್ ಮಾಡಬೇಕು ಅಂದರು, ಇನ್ನೊಬ್ಬರು ಬಂದು ರಾಜ್ಕುಮಾರ್ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, 3 ಜನಗಳು ಸೇರಿ ತ್ರಿಮೂರ್ತಿ ಅಂದ್ಬಿಟ್ಟು ಮಾಡಿದ್ವಿ. ಜೊತೆಯಾಗಿ ನಮ್ಮ ಜೊತೆಯಲ್ಲಿ ಇದ್ದಂಥ ಬೇರ್ನಾಟು, ಮತ್ತೊಬ್ಬರು ಅಂಬರೀಷ್ ಅವರು, ಇನ್ನೊಬ್ಬರ ಯುವ ನಾಯಕ ಮತ್ತು ಇಡೀ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಮೇರು ನಟರಾದಂಥ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಆಗಲೇ ದೂರ ಹೋಗಿದ್ದಾರೆ. ಆದ್ದರಿಂದ ಅವ್ರದ್ದು ಒಂದು ಸೇರಿ 5 ಜನದ್ದು ಸೇರಿ ತ್ರಿಮೂರ್ತಿ ಪಾರ್ಕ್ ಇದನ್ನು 5 ಜನದ್ದು ಸೇರಿ ಪಂಚಮೂರ್ತಿಗಳು ಪಾರ್ಕ್ ಅಂತ ಒಂದು ಉದ್ಘಾಟನೆಗೊಂಡು ಅವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರನ್ನು ನಾನು ಬಿಬಿಎಂಪಿಗೆ 2 ಬಾರಿ ಆಯ್ಕೆಯಾಗಿ ಮಾರ್ಕೆಟ್ ಕಮಿಟಿ ಚೇರ್ಮನು ಆಗಿದ್ದೆ. ಮಡಿವಾಳ ಸಂತೆಯಲ್ಲಿರುವಂಥ ಮಾರುಕಟ್ಟೆಯನ್ನು ನಾನು ಅಧ್ಯಕ್ಷತೆಯಿಂದಾಗಿ 85 ಅಂಗಡಿಗಳನ್ನು ಇವತ್ತೇನು ಶೆಲ್ಟರ್ ಕಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲೇ ನೆರವೇರಿಸಿದ್ದು ಮಡಿವಾಳ ಮಾರ್ಕೆಟು. ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಮಾಜಿ ಮಹಾಪೌರರಾದಂಥ ಮಂಜುನಾಥ್ ರೆಡ್ಡಿ ಅವರ ಜೊತೆಗೂಡಿ ಒಂದು ಮಡಿವಾಳ ಮಾರ್ಕೆಟು ನಿರ್ಮಾಣ ಮಾಡೋದ್ರಲ್ಲಿ ಮುಖ್ಯ ಪಾತ್ರವನ್ನಾಯಿತು. ಜೊತೆಯಾಗಿ ಈ ಭಾಗದ ಅಭಿವೃದ್ಧಿ ಮತ್ತು ಕನ್ನಡಕ್ಕೆ ಒತ್ತು ಕೊಡುವಂಥ ಕೆಲಸ. ಯಾಕಂದರೆ ಇಲ್ಲಿ ಬಾರ್ಡ್ರಿರೋದ್ರಿಂದ ತಮಿಳುನಾಡು ಮತ್ತು ಕೇರಳದವರು ಬಂದು ಹೋಗ್ತಾ ಇರ್ತಾರೆ. ಕನ್ನಡಕ್ಕೆ ಒತ್ತು ಕೊಡುವಂಥ ಕೆಲಸ ಆಗಲಿ ಅಂತೇಳಿ ನಾವು ಏನು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರ. ತಮಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳಲ್ಲಿ ಸಾಯಂಕಾಲ ಉತ್ತಮವಾದಂಥ ಒಂದು ಸಂಗೀತ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಪಾಲ್ಗೊಂಡು ಏನು ಒಂದು ರಥೋತ್ಸವಕ್ಕೆ ಚಾಲನೆ ಕೊಡ್ತೀವಿ. ಆ ತಾಯಿ ಭುವನೇಶ್ವರಿಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಅದರಲ್ಲೂ ತಾವು ಪಾಲ್ಗೊಂಡು ಎಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅಂತ ಮಾತನಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ನನ್ನ ಮಂಜಣ್ಣವ್ರು ಪರಿಚಯ ಆಗಿದ್ದರಿಂದ, ಯಾಕಂದರೆ ಅವ್ರು ಬರೋಕ್ಕೆ ಮುಂಚೆ ಎಲ್ಲರೂ ಹೇಳ್ತಾ ಇದ್ರು, ಅಯ್ಯೋ ಮಂಜಣ್ಣವ್ರಿಗೆ ನಾವು ಒಂದೇ ಒಂದು ವಿಚಾರ ಹೇಳಿದ್ರೆ ಸಾಕು, ಅವರೇ ಸ್ವಯಂ ಹೋಗಿ ಆ ಕೆಲಸ ಆಗೋವರೆಗೂ ಅಲ್ಲೇ ನಿಂತು ಮಾಡಿಸ್ತಾರೆ ಅಂತ. ನಿಜವಾಗ್ಲೂ ಅವ್ರನ್ನ ನೋಡಿ ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ಇಲ್ಲಿರುವಂಥ ಅದ್ಭುತವಾದ ಪಾರ್ಕ್ನ ಅವರೇ ಅದನ್ನು ಮಾಡಿದಂಥದ್ದು ಕೇಳಿ ಬಹಳ ಹೆಮ್ಮೆ ಅನಿಸ್ತು. ಯಾಕಂದರೆ ಯಾವುದೇ ಜಾಗ ಆಗಿರಲಿ, ಯಾವುದೇ ಕ್ಷೇತ್ರ ಆಗಿರಲಿ, ಅಲ್ಲಿರುವಂಥ ಸ್ಥಳೀಯ ನಾಯಕರುಗಳು ಕನ್ನಡಿಗರಿಗೆ ಪ್ರೋತ್ಸಾಹ ಕೊಟ್ಟಾಗ ಅಷ್ಟೇ ಈ ತರಹದ ಅದ್ಭುತವಾದ ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕಂದರೆ ಬಿಟಿಎಂ ಲೇಔಟ್ ಕ್ಷೇತ್ರ ನೋಡಿರೋಗೆ ಎಲ್ಲ ಭಾಷಿಕರು ಇರುವಂತಹ ಜಾಗ. ಅಲ್ಲಿ ಕನ್ನಡಿಗರು ಕನ್ನಡತನವನ್ನು ಉಳಿಸ್ಕೊತಾ ಇದ್ದೀವಿ. ಕನ್ನಡಿಗರು ಗರ್ಜಿಸೋದಕ್ಕೆ ಮುಖ್ಯ ಕಾರಣ ಅಲ್ಲಿಯ ಸ್ಥಳೀಯ ನಾಯಕರಾಗಿರ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ಇಲ್ಲಿನ ಬಿಬಿಎಂಪಿ ಸದಸ್ಯರಾದ ಮಂಜಣ್ಣ ಅವ್ರಿಗೆ ನಿಜವಾಗಿಯೂ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದರೆ ಇಂಥ ನಾಯಕರು ನಮ್ಮ ಕನ್ನಡ ನಾಡಿಗೆ ಬೇಕು, ಕನ್ನಡಿಗರಿಗೆ ಅವಶ್ಯಕತೆ. ಇನ್ನು ಮುಂದಿನ ಸಲ ಎಷ್ಟೇ ಚುನಾವಣೆ ಆದರೂ ಕೂಡ ಇಂಥ ನಾಯಕರಿಗೆ ಬೆಂಬಲಿಸಿ ಇವರೇ ನಮ್ಮ ಬಿಬಿಎಂಪಿ ಸದಸ್ಯರಾಗಿ ಯಾವಾಗಲೂ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ.